ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಬದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವಿಜಯ ದ್ವಿತೀಯ ಸರ್ಗ 52ನೇ ಶ್ಲೋಕ. ಲಬ್ಧಂ ಸುತಾತಿಥಿ ವದನ್ ದ್ವಿಜಪುಂಗವೇನ ಕಾಲಾಂತರೇ ನಿಜಧನೆ ಪ್ರದಿದಿತ್ಸಿತೇಪಿ ಸಾಕ್ಷಾದಮಾನವನವಾಕೃತಿತಃ ಸ ಲೇಭೆ ಬೀಜಚ್ಛಲೇನ ಪುರುಷಾರ್ಥಮಹೋ ವಿಶಿಷ್ಟಂ. ಲಬ್ಧಂ ಸುತಾತ್ ಇತಿ ವದನ್ ದ್ವಿಜಪುಂಗವೇನ ಕಾಲಾಂತರೇ ನಿಜಧನೆ ಪ್ರದಿದಿತ್ಸಿತೆ ಅಪಿ ಸಾಕ್ಷಾತ್ ಅಮಾನವನವಾಕೃತಿತಃ ಸಹ ಲೇಭೆ ಬೀಜಚ್ಛಲೇನ ಪುರುಷಾರ್ಥಂ ಅಹೋ ವಿಶಿಷ್ಟಂ. ದ್ವಿಜೇಷು ಪುಂಗವಃ ದ್ವಿಜಶ್ರೇಷ್ಠ ತೇನ. ಅಂದರೆ ಹಿಂದೆ ನೋಡಿದಂತೆ ಮಧ್ಯಗೇಹ ಭಟ್ಟರು ಒಂದು ಎತ್ತನ್ನ ಖರೀದಿಸಿದರು ಸಾಲ ಮಾಡಿ. ಆ ಸಾಲ ಕೊಟ್ಟವ ಧನಿಕ ಒಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಮನೆಯಲ್ಲಿ, ಸಾಲ ಕೊಡದೆ ಹೋಗೋದಿಲ್ಲ ಅಂತ. ಆಚಾರ್ಯರು ವಾಸುದೇವ ಅಲ್ಲಿದ್ದ ತಿಂತ್ರಿಣಿ ಬೀಜವನ್ನು ಕೊಟ್ಟರು. ಅದನ್ನ ಪಡೆದುಕೊಂಡು ಅವನು ಅಲ್ಲಿಂದ ಹಣ ಸಿಕ್ತು ಅಂತ ಅವನು ಹೋದ. ಅದಾದ ಮೇಲೆ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ದ್ವಿಜಪುಂಗವೇನ ಕಾಲಾಂತರೇ ನಿಜಧನೆ ಪ್ರದಿದಿತ್ಸಿತೇಪಿ. ಸ್ವಲ್ಪ ಕಾಲ ನಂತರ ಮಧ್ಯಗೇಹ ಭಟ್ಟರಿಗೆ ದುಡ್ಡು ಸಂಪಾದನೆ ಆಯಿತು, ಹಣಕಾಸು ಬಂತು. ಆ ಸಾಲವನ್ನ ಕೊಡಬೇಕು ಅಂತ ಅವ್ರ ಮನೆಗೆ ಹೋಗಿ ಹಣವನ್ನು ಕೊಡ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ದ್ವಿಜೇಷು ಪುಂಗವ ದ್ವಿಜಶ್ರೇಷ್ಠರಾದ ಆ ಮಧ್ಯಗೇಹ ಭಟ್ಟರು ಭಟ್ಟೇನ ಅನ್ಯಃ ಕಾಲಃ ಕಾಲಾಂತರಂ ತಸ್ಮಿನ್, ಮತ್ತೊಂದು ಕಾಲ ಅವಕಾಶದಲ್ಲಿ ನಿಜಂ ಆತ್ಮೀಯಂ ಯದ್ಧನಂ ತಸ್ಮಿನ್ ಸ್ವದತ್ತ ವೃಷಭಸ್ಯ ಮೂಲ್ಯಭೂತಧನಂ ಇತ್ಯರ್ಥ. ಆ ಎತ್ತಿಗೆ ಎಷ್ಟು ಹಣ ಕೊಡಬೇಕೋ ಅಷ್ಟು ಆ ಹಣವನ್ನು ಪ್ರತಿದಾತುಂ ಇಷ್ಟಂ ಪ್ರದಿದಿತ್ಸಿತಂ ತಸ್ಮಿನ್, ಕೊಡಬೇಕು ಎನ್ನುವ ಇಚ್ಛೆಯಿಂದ ಅವರ ಹತ್ರ ಹೋಗಿ ಹಣವನ್ನ ಕೊಟ್ಟ ಸಂದರ್ಭದಲ್ಲಿ ಆ ಧನಿಕ ಅವ್ರು ಏನ್ ಹೇಳಿದ್ರು ಹಾಗೆಂದ್ರೆ ಸುತಾತ್ ಲಬ್ಧಂ ಇತಿ ವದನ್. ನಿನ್ನ ಮಗನಿಂದ ಭಟ್ಟರೇ, ನಿಮ್ಮ ಮಗನಿಂದ ನಾನು ಆ ಧನವನ್ನು ನಾನು ಪಡ್ಕೊಂಡ್ಬಿಟ್ಟಿದ್ದೆ. ಆ ತಿಂತ್ರಿಣಿ ಬೀಜ ಕೊಟ್ರಲ್ಲ, ಆ ನೆಪದಿಂದ ನಾನು ಹಣವನ್ನ ಪಡೆದಿದ್ದೀನಿ ಹಾಗೆ ಅಂತ ಹೇಳಿದ್ರಂತ ಸಹ ಧನಿಕ. ಮಾನವ ಅಂದ್ರೆ ಮನುಷ್ಯ ನ ಭವತೀತಿ ಅಮಾನವ. ಅಂದ್ರೆ ಮಾನವರು ಅಲ್ಲದವರು, ಮನುಷ್ಯರಲ್ಲದವರು ಅಂದ್ರೆ ಯಾರು? ದೇವತೆಗಳು ಅಂತ. ಅಂದ್ರೆ ದೇವತೆಗಳು ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ. ಮುಖ್ಯ ಪ್ರಾಣದೇವರ ಹೊಸದಾದ ಒಂದು ಅವತಾರ. ಮುಖ್ಯ ಪ್ರಾಣದೇವರ ಅವತಾರ ಈಗಾಗಲೇ ಒಂದು ಇದೆ, ಹನುಮಂತನಾಗಿ ಈಗಲೂ ಇದ್ದಾರೆ ಗಂಧಮಾದನ ಪರ್ವತದಲ್ಲಿ. ಆ ಮುಖ್ಯ ಪ್ರಾಣದೇವರ ಹೊಸ ಅವತಾರ ಯಾವುದು? ಈ ವಾಸುದೇವ ಆನಂದ ತೀರ್ಥರು ಅಂತ ಸ್ವರೂಪದವರು. ಅಂತ ಸ್ವರೂಪವುಳ್ಳ ಆ ವಾಸುದೇವ ಬೀಜಮಿತಿ, ಆ ಬೀಜವನ್ನ ಕೊಡುವ ಒಂದು ನೆಪದಿಂದ ಸಾಕ್ಷಾತ್ ಮುಖ್ಯತಃ ವಿಶಿಷ್ಟಂ ಉತ್ತಮಂ ಪುರುಷಾರ್ಥಂ ಲೇಭೆ. ಮುಖ್ಯ ಪ್ರಾಣದೇವರ ಅವತಾರರಾದ ವಾಸುದೇವ ಅವರಿಗೆ ಮೋಕ್ಷವನ್ನೇ ಕೊಟ್ರಂತ. ಸಾಕ್ಷಾತ್ ಮುಖ್ಯತಃ ವಿಶಿಷ್ಟಂ ಉತ್ತಮಂ ಪುರುಷಾರ್ಥಂ. ಆ ಮುಖ್ಯ ಪ್ರಾಣದೇವರಿಂದ ಅಂದ್ರೆ ವಾಸುದೇವನಿಂದ ಬೀಜವನ್ನ ಕೊಡುವ ನೆಪದಿಂದ ಪಡೆದದ್ದೇನು? ಮೋಕ್ಷವನ್ನೇ. ನೋಡಿ ಎಷ್ಟು ಕರುಣೆ ನೋಡಿ ಆಚಾರ್ಯರಿಗೆ. ಅಂದ್ರೆ ಇದೇನೋ ಎತ್ತು ಕೊಟ್ರು ಅಷ್ಟಕ್ಕೆ ಮೋಕ್ಷ ಕೊಟ್ಬಿಟ್ರು ಹಾಗೆ ಅಂತ ನಾವು ತಿಳಿಯಬಾರ್ದು. ಆದರೆ ಹಿಂದೆ ಮುಂದೆ ಅದಕ್ಕೆ ಎಷ್ಟು ಜ್ಞಾನ ಬೇಕೋ, ಪರಮಾತ್ಮನ ಪ್ರಸಾದ ಬೇಕೋ ಅಷ್ಟೆಲ್ಲ ಕೊಡ್ತಾರೆ ಅವರು. ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ. ಈ ದಾನ ಇದೆಲ್ಲವೂ ಕೂಡ ಜ್ಞಾನಕ್ಕಾಗಿ ದಾನ ಮಾಡಬೇಕು, ಹೋಮ ಹವನ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು. ಉದ್ದೇಶ ಒಂದೇ, ಪರಮಾತ್ಮನ ಜ್ಞಾನ ಪಡೆಯುವುದಕ್ಕಾಗಿ. ಆ ಜ್ಞಾನದಿಂದ ಪರಮಾತ್ಮನಲ್ಲಿ ಭಕ್ತಿಯಿಂದಲೇ ಪ್ರಸಾದ, ಆ ಪ್ರಸಾದದಿಂದಲೇ ಮೋಕ್ಷ. ಮತ್ತು ಈ ಧನಿಕ ಮೋಕ್ಷವನ್ನು ಪಡೆದ ಅಂದರೆ ಏನರ್ಥ? ದಾನ ಮಾಡಿದ್ರಿಂದ ಅವನಿಗೆ ಜನ್ಮಗಳಲ್ಲಿ ಜ್ಞಾನ ಬಂತು, ಜ್ಞಾನದಿಂದ ಭಕ್ತಿಯಿಂದ ಪ್ರಸಾದ ಅಂತ. ಅಂದ್ರೆ ಮೋಕ್ಷ ದೃಢವಾಯಿತು ಅಂತ ಅರ್ಥ. ಇದು ಆಶ್ಚರ್ಯ ಅಂತ. ವಿಶಿಷ್ಟ ಪುರುಷಾರ್ಥ ಅಂದ್ರೆ ಅದು ಮೋಕ್ಷವೇ.
ಮೋಕ್ಷೋ ಹಿ ಸರ್ವಪುರುಷಾರ್ಥ ಉತ್ತಮಃ ಇತಿ ಶ್ರೀ ವಿಷ್ಣುತತ್ವನಿರ್ಣಯೇ ಶ್ರೀಮದಾಚಾರ್ಯಾನಾಂ ವಚನಂ. ವಿಷ್ಣುತತ್ವನಿರ್ಣಯ ಅಂತ ಒಂದು ಗ್ರಂಥ ಶ್ರೀಮದಾಚಾರ್ಯರು ಮಾಡಿದ್ದು, ಅಲ್ಲಿ ಹೇಳ್ತಾರೆ ಮೋಕ್ಷೋ ಹಿ ಸರ್ವಪುರುಷಾರ್ಥ ಉತ್ತಮ. ಪುರುಷರು ಬಯಸೋದರಲ್ಲಿ ಅತೀ ಉತ್ತಮವಾದದ್ದು. ಕೆಲವರು ಸೈಟ್ ಬಯಸ್ತಾರೆ, ಕೆಲವರು ಹೆಂಡತಿ ಮಕ್ಕಳು ಬಯಸ್ತಾರೆ, ಕೆಲವರು ಹಣಕಾಸು ಬಂಗಾರ ಬಯಸ್ತಾರೆ. ಈ ತರ ಪುರುಷರು ನಾನಾ ವಿಧವಾದ ಬಯಕೆಗಳು ಇದೆ. ಅವುಗಳಲ್ಲಿ ಗ್ರೇಟೆಸ್ಟ್ ಅಂದ್ರೆ ಯಾವುದು ಹಾಗೆಂದ್ರೆ ಅದು ಮೋಕ್ಷ. ಹಾಗೆ ಪುರುಷರು ಅಂದ್ರೆ ಇದು ಬರೀ ಬಾಯ್ಸ್ ಅಂತ ತಿಳ್ಕೋಬಾರ್ದು, ಯಾರೇ ಇರ್ಬೋದು, ಗಂಡಸರು ಹೆಂಗಸರು ಎಲ್ಲರಿಗೂ. ಅವ್ರು ಬಯಸೋದ್ರಲ್ಲಿ ಉತ್ತಮವಾದದ್ದು ಅಂದ್ರೆ ಯಾವುದದು? ಮೋಕ್ಷವೇ. ಹಾಗೆ ಅಂತ ತತ್ವ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಹಾಗೆ ನೋಡಿ ಬರೀತಾರೆ ನೋಡಿ, ಅಸ್ಯ ಶಿಶೋಹೋ ಮಹಿಮಾ ಇತಿ. ಅದು ಆ ವಾಸುದೇವನ ಮಹಿಮೆ. ಅದು ಧಾತವ್ಯ ನಿಜಧನ ಪ್ರತಿನಿಧಿತ್ವೇನ. ವಾಸ್ತವಿಕವಾಗಿ ಹಣವನ್ನು ಕೊಡಬೇಕು, ಆ ಹಣದ ಪ್ರತಿನಿಧಿಯಾಗಿ ಆ ಬೀಜವನ್ನು ಕೊಟ್ಟಿದ್ದರಲ್ವಾ. ಕೇಶುಚಿತ್ ಬೀಜೇಶು ಬಾಲೇನ ದತ್ತೇಶು. ಆ ಹುಡುಗನಿಂದ ಕೊಡಲ್ಪಟ್ಟಾಗ ಧನಿಕಃ, ಆ ಧನಿಕನು ಬಾಲಕೇ ಬಹುಭಕ್ತಿಂ ಕೃತ್ವ, ಆ ಹುಡುಗನಲ್ಲಿ ಬಹಳ ಭಕ್ತಿಯನ್ನ ಮಾಡಿದ್ರಂತ. ತಾನಿ ಗೃಹೀತ್ವ, ಆ ಬೀಜವನ್ನು ತೆಗೆದುಕೊಂಡು ಸ್ವಧನಂ ಲಬ್ಧಂ ಇದು ಸಂತುಷ್ಟ ಅಭೂತ್. ನನಗೇನು ಹಣ ಸಿಗಬೇಕು ಅದು ಸಿಕ್ಕಿದೆ ಹಾಗೆ ಅಂತ ಸಂತುಷ್ಟರಾದರಂತೆ. ತದ್ಭಕ್ತಿಯ ಪ್ರಸನ್ನ ವಾಸುದೇವ. ಆ ವಾಯುದೇವರಲ್ಲಿ ಮಾಡಿದ ಭಕ್ತಿಯಿಂದ ಪ್ರಸನ್ನನಾದ ವಾಸುದೇವ. ಇಲ್ಲಿ ವಾಸುದೇವ ಅಂದ್ರೆ ಎರಡರ್ಥ, ಆ ಮಗೂ ಹೌದು ಪರಮಾತ್ಮನೂ ಹೌದು. ಯಾಕೆ? ಭಗವದ್ ಭಕ್ತರಿಗೆ ಮಾಡುವ ಒಂದು ಸತ್ಕಾರದಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಭಗವದ್ ಭಕ್ತರಲ್ಲಿ ಭಕ್ತಿ ಮಾಡಿದರೆ ದೇವರು ಸಂತುಷ್ಟನಾಗ್ತಾನೆ. ತಸ್ಮೈ ಮೋಕ್ಷಂ ದತ್ತವಾನ್ ಇತಿ ಭಾವ. ಅವರಿಗೆ ಮೋಕ್ಷವನ್ನ ಅನುಗ್ರಹ ಮಾಡಿದ ಅಂತ ಒಟ್ಟು ಅಭಿಪ್ರಾಯ. ಆಗಲಿ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀಹರೇ ನಮಃ.